ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಲೋಕಾಯುಕ್ತ ರೇಡ್ನಲ್ಲಿ ಪ್ರಮುಖ ಆರೋಪಿ ಅಂದ್ರೆ ಬಿಜೆಪಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ. ಆದ್ರೆ 5 ದಿನಗಳಾದ್ರೂ ಇನ್ನೂ ಕೂಡ ಲೋಕಾಯುಕ್ತ ಪೊಲೀಸರು ವಿಚಾರಣೆಗೆ ನೋಟಿಸ್ ಕೊಟ್ಟಿಲ್ಲ. ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ಲ. ಈಗ ಅನುಮಾನಗಳ ಹುತ್ತ ಬೆಳೆಯುತ್ತಿದೆ. ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಬಿಜೆಪಿ ಶಾಸಕ ಮಾಡಾಳ್ ನಾಪತ್ತೆ, ಇನ್ನೂ ಸಿಕ್ಕಿಲ್ಲ. ಎಫ್ಐಆರ್ನಲ್ಲಿ ಆರೋಪಿ 1 ನೋಟಿಸ್ ಕೊಟ್ಟಿಲ್ಲ. ಮಾರ್ಚ್ 2ರಂದು ಸಂಜೆ ಲೋಕಾಯುಕ್ತ ಅಧಿಕಾರಿಗಳು ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತ್ ಮಾಡಾಳ್ ಕಚೇರಿ ಹಾಗೂ ನಿವಾಸದ ಮೇಲೆ ದಾಳಿ ಮಾಡಿ 8 ಕೋಟಿಗೂ ಅಧಿಕ ಹಣ ಜಪ್ತಿ ಮಾಡಿದ್ರು. ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿದ್ರು. 5ರನ್ನು ಬಂಧಿಸಿ ಜೈಲಿಗೂ ಕಳಿಸಿದ್ರು. ಆದ್ರೆ ಆರೋಪಿ ನಂಬರ್ 1 ಆಗಿರೋ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರನ್ನ ಬಂಧಿಸಿಯೂ ಇಲ್ಲ. ವಿಚಾರಣೆಗೆ ಬರುವಂತೆ ನೋಟಿಸ್ ಕೂಡ ಕೊಟ್ಟಿಲ್ಲ. ನಿರೀಕ್ಷಣಾ ಜಾಮೀನಿಗೆ ಮಾಡಾಳು ಅರ್ಜಿ. ಎಫ್ಐಆರ್ ರದ್ದು ಕೋರಿದ ಅರ್ಜಿ ನಾಳೆ ವಿಚಾರಣೆ. ಬಿಜೆಪಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪರನ್ನ ವಿಚಾರಣೆ ಮಾಡಿಲ್ಲ, ನೋಟಿಸ್ ಕೊಟ್ಟಿಲ್ಲ, ಬಂಧಿಸಿಲ್ಲ, ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಹೈಕೋರ್ಟ್ಗೆ ಶಾಸಕ ವಿರೂಪಾಕ್ಷಪ್ಪ ಪರ ವಕೀಲರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಲೋಕಾಯುಕ್ತ ಪೊಲೀಸರು ದಾಖಲು ಮಾಡಿರೋ ಎಫ್ಐಆರ್ ರದ್ದು ಮಾಡುವಂತೆಯೂ ಮನವಿ ಮಾಡಿದ್ದಾರೆ. ಈ 2 ಅರ್ಜಿಗಳ ವಿಚಾರಣೆ ನಾಳೆ ನಡೆಯಲಿದೆ. ಇನ್ನು ಲೋಕಾಯುಕ್ತರು ಕೆಎಸ್ಡಿಎಲ್ನ ಅಧಿಕಾರಿಗಳು ಮಾಡಿರುವ ಅಕ್ರಮಗಳ ಬಗ್ಗೆಯೂ ತನಿಖೆ ಮಾಡಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಮಾಡಾಳ್ ವಿರೂಪಾಕ್ಷಪ್ಪ ಪ್ರಶಾಂತ್ ಮಾಡಾಳ್ ಜೊತೆಗೆ ಸೇರ್ಕೊಂಡು ಯಾರೆಲ್ಲ ಡೀಲ್ ಮಾಡಿದ್ದಾರೆ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ಪ್ರಮುಖ ರೂವಾರಿ ಶಾರಿಕ್ ಕೊನೆಗೂ ಆಸ್ಪತ್ರೆಯಿಂದ ಇವತ್ತು ಡಿಸ್ಚಾರ್ಜ್ ಆಗಿದ್ದಾನೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದೇ ನೇರವಾಗಿ ಕೋರ್ಟ್ಗೆ ಕರೆದೊಯ್ದ ಅಧಿಕಾರಿಗಳು 10 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ. ನಾಳೆಯಿಂದ ಕುಕ್ಕರ್ ಬ್ಲಾಸ್ಟ್ ಕೇಸ್ನ ತನಿಖೆ ಚುರುಕುಗೊಳ್ಳಲಿದೆ. 98 ದಿನದ ಬಳಿಕ ಕುಕ್ಕರ್ ಉಗ್ರ ಕಸ್ಟಡಿಗೆ. ಎನ್ಐಎಯಿಂದ ಶಾರಿಕ್ ತೀವ್ರ ವಿಚಾರಣೆ. ನವೆಂಬರ್ 19 ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್. ನವೆಂಬರ್ 20 ಎನ್ಐಎ ಎಂಟ್ರಿ, ಆಸ್ಪತ್ರೆಗೆ ಭೇಟಿ. ಡಿಸೆಂಬರ್ 17 ವಿಕ್ಟೋರಿಯಾಗೆ ಶಂಕಿತ ಉಗ್ರ ಶಿಫ್ಟ್. ಮಾರ್ಚ್ 6 ಇಂದು ಎನ್ಐಎ ಕಸ್ಟಡಿಗೆ ಶಾರಿಕ್. ಸುಮಾರು 2.5 ತಿಂಗಳ ಕಾಲ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆದಿದ್ದ ಕುಕ್ಕರ್ ಬ್ಲಾಸ್ಟ್ ಶಂಕಿತ ಉಗ್ರ ಶಾರಿಕ್ನನ್ನ ಎನ್ಐಎ ಕಸ್ಟಡಿಗೆ ಪಡೆದಿದೆ. ಇವತ್ತು ವೈದ್ಯರು ಡಿಸ್ಚಾರ್ಜ್ ಮಾಡ್ತಿದ್ದಂತೆ ಎನ್ಐಎ ವಶಕ್ಕೆ ಪಡೆದುಕೊಳ್ತು. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಮಾರ್ಚ್ 15ರವರೆಗೆ ಅಂದ್ರೆ 10 ದಿನಗಳ ಕಾಲ ಶಾರಿಕ್ನನ್ನ ಎನ್ಐಎ ಕಸ್ಟಡಿಗೆ ಕೋರ್ಟ್ ಒಪ್ಪಿಸಿದೆ. ಬೆಂಗಳೂರು ಎನ್ಐಎ ಕಚೇರಿಯಲ್ಲೇ ಶಾರಿಕ್ಗೆ ಗ್ರಿಲ್. ಐಸಿಸ್ ಉಗ್ರ ಸಂಘಟನೆ ಮೊನ್ನೆಯಷ್ಟೇ ಶಾರಿಕ್ ನಮ್ಮ ಉಗ್ರ ಸಂಘಟನೆ ಸದಸ್ಯ ಅಂತ ಪತ್ರಿಕೆಯಲ್ಲಿ ಹಾಕಿತ್ತು. ಇನ್ನೊಂದ್ ಕಡೆ ಕೊಯಮತ್ತೂರು ಕಾರ್ ಬ್ಲಾಸ್ಟ್ಗೂ ನಮ್ಮದೇ ಸ್ಕೆಚ್ ಅಂದಿತ್ತು. ಜೊತೆಗೆ ಸ್ಫೋಟ ವಿಫಲವಾಗಿದೆ, ಮತ್ತೆ ಬ್ಲಾಸ್ಟ್ ಮಾಡ್ತೀವಿ ಅನ್ನೋ ಸಂದೇಶನೂ ಉಗ್ರ ಸಂಘಟನೆ ರಿಲೀಸ್ ಮಾಡಿದೆ. ಈ ಎಲ್ಲಾ ಅಂಶಗಳ ಬಗ್ಗೆ ಶಾರಿಕ್ ಬಾಯಿ ಬಿಡಿಸೋ ಕೆಲಸ ಆಗ್ತಿದೆ. ಅದು ಬೆಂಗಳೂರಿನ ದೊಮ್ಮಲೂರು ಎನ್ಐಎ ಕಚೇರಿಯಲ್ಲೇ. ಬಂಟ್ವಾಳದಲ್ಲಿ ಅರೆಸ್ಟ್ ಆದ ಶಂಕಿತರಿಗೂ ತೀವ್ರ ವಿಚಾರಣೆ. ಬಿಹಾರದ ಮೋದಿ ಕಾರ್ಯಕ್ರಮದಲ್ಲಿ ಗಲಭೆ ಸೃಷ್ಟಿಸಲು ಹಣಕಾಸಿನ ನೆರವು ಒದಗಿಸಿದ ಆರೋಪದಲ್ಲಿ ನಿನ್ನೆ ಬಂಟ್ವಾಳದಲ್ಲಿ 4 ಆರೋಪಿಗಳನ್ನ ಎನ್ಐಎ ವಶಕ್ಕೆ ಪಡೆದಿತ್ತು. ನಂದಾವರ ನಿವಾಸಿಗಳಾದ ಮಹಮ್ಮದ್ ಸಿನಾನ್, ಇಕ್ಬಾಲ್, ಸರ್ಫಾಜ್ ನವಾಜ್, ನೌಫಲ್ನ ವಶಕ್ಕೆ ಪಡೆದಿದ್ದು ತೀವ್ರ ವಿಚಾರಣೆ ಮಾಡುತ್ತಿದ್ದಾರೆ. ಹಲವು ಬ್ಯಾಂಕ್ ಖಾತೆಗಳಿಗೆ ನಿರಂತರ ಹಣ ರವಾನೆ ಬಗ್ಗೆ ಮಾಹಿತಿ ಇದ್ದು ಇನ್ನೆರಡು ದಿನದಲ್ಲಿ ಬಿಹಾರಕ್ಕೆ ಕರೆದೊಯ್ಯಲು ಎನ್ಐಎ ಸಿದ್ಧತೆ ಮಾಡುತ್ತಿದೆ. ನೆಟ್ಟಾರು
ನೆಟ್ಟಾರು ಹತ್ಯೆ ಆರೋಪಿ ತೌಫಿಕ್ಗೂ ಎನ್ಐಎ ಗ್ರಿಲ್. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ಆರೋಪಿ ತೌಫಿಕ್ನನ್ನ ಅಮೃತಹಳ್ಳಿಯ ದಾಸರಹಳ್ಳಿ ಮನೆಯಲ್ಲಿ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ರು. ತೌಫಿಕ್ನನ್ನು ದೊಮ್ಮಲೂರು ಬಳಿಯ ಎನ್ಐಎ ಕಚೇರಿಯಲ್ಲೇ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಇದೆಲ್ಲ ನೋಡಿದ್ರೆ ರಾಜ್ಯದಲ್ಲಿ ಬಹುದೊಡ್ಡ ವಿಧ್ವಂಸಕ ಕೃತ್ಯಗಳನ್ನ ನಡೆಸೋ ಸಂಚಿನ ಬಗ್ಗೆ ಇನ್ನಷ್ಟು ಸ್ಫೋಟಕ ಸತ್ಯಗಳು ಹೊರಬೀಳೋ ಸಾಧ್ಯತೆ ಇದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಐಟಿಬಿಟಿ ಕಂಪನಿಗಳು ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ವಾರದಲ್ಲಿ 5 ದಿನ ಕೆಲಸ. ವೀಕೆಂಡ್ ಬಂದ್ರೆ ಭಾನುವಾರ ಜೊತೆ ಶನಿವಾರ ರಜೆ ಫಿಕ್ಸ್. ವೇತನ ಹೆಚ್ಚಳ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರಿ ನೌಕರರು 5 ದಿನ ಡ್ಯೂಟಿ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಏನಿದು 5 ಡೇಸ್ ವರ್ಕ್? ನೀವೇ ನೋಡಿ. ವೇತನ ಹೆಚ್ಚಳ ಬೆನ್ನಲ್ಲೇ ಹೆಚ್ಚುವರಿ ರಜೆ ಪ್ರಸ್ತಾಪ. ಕೇಂದ್ರ ನೌಕರರಂತೆ ರಾಜ್ಯ ನೌಕರರನ್ನು ಪರಿಗಣಿಸಿ. ರಾಜ್ಯ ಸರ್ಕಾರಿ ನೌಕರರು ಇತ್ತೀಚೆಗೆ ವೇತನ ಹೆಚ್ಚಳಕ್ಕೆ ಮನವಿ ಮಾಡಿ ಮುಷ್ಕರಕ್ಕೆ ಕರೆ ನೀಡಿದ್ರು. ಸರ್ಕಾರ ಶೇಕಡ 17ರಷ್ಟು ವೇತನ ಹೆಚ್ಚಳಕ್ಕೆ ಸಮ್ಮತಿಸಿತ್ತು. ಇದೀಗ ಪ್ರತಿ ಭಾನುವಾರದ ಜೊತೆಗೆ ಶನಿವಾರ ಕೂಡ ರಜೆ ನೀಡುವಂತೆ ಸರ್ಕಾರಿ ನೌಕರರ ಸಂಘ ಮನವಿ ಮಾಡಿದೆ. ನಮ್ಮ ನೌಕರರು ಶನಿವಾರ ಫಸ್ಟ್ ಸ್ಯಾಟರ್ಡೆ ಅಂಡ್ ಫೋರ್ತ್ ಸ್ಯಾಟರ್ಡೆ ಥರ್ಡ್ ಸ್ಯಾಟರ್ಡೆ ಡ್ಯೂಟಿಗೆ ಬರಬೇಕು. ನೀವೊಂದು ಕೆಲಸ ಮಾಡಿಬಿಡಿ, ಸರ್ಕಾರ 10 ಗಂಟೆ ಡ್ಯೂಟಿ ಇರೋದು 9:30 ಮಾಡಿ, 5:30 6 ಗಂಟೆ ಮಾಡಿ, ಡೈಲಿ 1 ಅವರ್ ಹೆಚ್ಚಿಗೆ ಆದರೆ ಆಟೋಮೆಟಿಕ್ 6 ಅವರ್ ಡ್ಯೂಟಿ ಆಗೋಯ್ತು. ಸೊ ನಿಮ್ಗೆ ಆಟೋಮೆಟಿಕಲಿ ಒನ್ ಡೇ ಮ್ಯಾನೇಜ್ ಆಯಿತು. ಅನೇಕ ಟ್ರಾಫಿಕ್, ಪೊಲ್ಯೂಷನ್, ಗೌರ್ಮೆಂಟ್ ವೆಹಿಕಲ್, ಎಲೆಕ್ಟ್ರಿಸಿಟಿ, ಕರೆಂಟ್ ಬಿಲ್, ಮೇಂಟೆನೆನ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಸರ್ಕಾರಕ್ಕೆ ಒಂದು ವರ್ಷಕ್ಕೆ 1000 ಕೋಟಿ ಉಳಿಯುತ್ತೆ ಅಂದರೆ 100 ಕೋಟಿ ಉಳಿಯುತ್ತೆ ಆಟೋಮೆಟಿಕಲಿ. ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ಈಗಾಗಲೇ ವಾರದಲ್ಲಿ 5 ದಿನದ ಕೆಲಸ ನಿಯಮ ಜಾರಿಯಲ್ಲಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಇದೇ ಮಾದರಿ ಪಾಲಿಸಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘ ಮನವಿ ಮಾಡಿದೆ. ಪ್ರತಿದಿನ ಬೆಳಗ್ಗೆ 10 ಗಂಟೆ ಬದಲು ಬೆಳಗ್ಗೆ 9:30 ಹಾಗೂ ಸಂಜೆ 5:30 ಬದಲು 6 ಗಂಟೆ ತನಕ ತೆರೆಯುವುದಕ್ಕೆ ಒಪ್ಪಿಗೆ ಇದೆ ಎಂದಿದ್ದಾರೆ. ಡ್ಯೂಟಿನೂ ಕೂಡ ಕಾಂಪೋಸಿಟ್ ಮಾಡ್ತೀವಿ. ಹೊತ್ತಿರೋದು 9:30, 5:30 6 ಗಂಟೆ ಆಟೋಮೆಟಿಕಲಿ ಆ ಒಂದಿನದ ಮ್ಯಾನೇಜ್ ಆಯ್ತಲ್ಲ. ಇಷ್ಟೇ ನಾವು ಕೇಳಿರುವಂಥದ್ದು. ಅದು ಇನ್ನೂ ಅರ್ಧ ಗಂಟೆ ಹೆಚ್ಚಿಗೆ ಮಾಡ್ತಾರೆ 6:30, ನಾವು ರೆಡಿ ಇದೀವಿ ಮಾಡೋಕ್ಕೆ. ಈ ಥರದ ವಿಚಾರದಲ್ಲಿ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದೇವೆ. ಸರ್ಕಾರ ಅದನ್ನು ತಗೊಂಡ್ರೆ ಸ್ವಾಗತ. 5 ದಿನ ಕೆಲಸ, 2 ದಿನ ರಜೆಯಿಂದ ಆಗುವ ಅನುಕೂಲಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಸಾರಿಗೆ, ವಿದ್ಯುತ್, ಇಂಧನ ಮಿತವ್ಯಯ ಆಗಲಿದೆ. 2 ದಿನ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ. ಶನಿವಾರ ಭಾನುವಾರ ರಜೆ ಸಿಗೋದ್ರಿಂದ ಬೆಂಗಳೂರು ಬಿಟ್ಟು ಹೊರ ಹೋಗ್ತಾರೆ. ಪ್ರವಾಸೋದ್ಯಮವು ಬೆಳವಣಿಗೆ ಕಾಣಲಿದೆ. ನೌಕರರ ಮೇಲಿನ ಕಾರ್ಯ ಒತ್ತಡ ಕಡಿಮೆ ಆಗೋದ್ರಿಂದ ಮಾನಸಿಕ ಖಿನ್ನತೆಯಿಂದ ಪಾರಾಗಲಿದ್ದಾರೆ. ಇನ್ನು 5 ದಿನಗಳ ಕಾಲ ಕ್ರಿಯಾಶೀಲರಾಗಿ ಕೆಲಸ ಮಾಡುವುದಕ್ಕೆ ಅನುಕೂಲ ಎನ್ನಲಾಗ್ತಿದೆ. ಸರ್ಕಾರಿ ನೌಕರರು ಸಲ್ಲಿಸಿರುವ ಪ್ರಸ್ತಾವನೆಯನ್ನ ಸರ್ಕಾರ ಒಪ್ಪಿಕೊಂಡ್ರೆ ವಾರದಲ್ಲಿ 2 ದಿನ ರಜಾ ಮಜಾ ಅನ್ನಬಹುದು. ಆದ್ರೆ ವಾರ ಪೂರ್ತಿ ಸರ್ಕಾರಿ ಕಚೇರಿಗೆ ನೌಕರರು ಬಾರದೆ ಸಾರ್ವಜನಿಕರು ಅಲೆದಾಡ್ತಿದ್ದಾರೆ. ಈಗ ಅದರಲ್ಲೂ 1 ದಿನ ಕಡಿಮೆ ಆದ್ರೆ ಜನರ ಕೆಲಸ ಹೇಗಪ್ಪ ಅನ್ನೋದು ಜನರ ಪ್ರಶ್ನೆ. ಕೆಲಸ ಮಾಡುವಾಗ ಪರಿಣಾಮಕಾರಿಯಾಗಿ ಕೆಲಸಕ್ಕೆ ಒತ್ತು ಕೊಟ್ಟರೆ ಉತ್ತಮ. ಶರಣು ಹಂಪೆ, ನ್ಯೂಸ್ 18 ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ರಾಜಕಾಲುವೆ ಒತ್ತುವರಿ ತೆರವು ಕೇಸ್ ಸದ್ದು ಮಾಡ್ತಾ ಇದೆ. ಅಕ್ರಮವಾಗಿ ಭೂಮಿ ಕದ್ದವರನ್ನ ಗುರುತಿಸಿ ಒತ್ತುವರಿ ತೆರವಿಗೆ ಮುಂದಾಗಿದ್ದ ಪಾಲಿಕೆಗೆ ಆರಂಭದಿಂದಲೇ ವಿಘ್ನ ಎದುರಾಗ್ತಾ ಇದೆ. ಏನಾದ್ರೂ ನೆಪ ಹೇಳ್ತಿದ್ದ ಪಾಲಿಕೆ ಇದೀಗ ಮತ್ತೊಂದು ನೆಪ ಹೇಳ್ತಾ ಇದೆ. ಏನದು ನೀವೇ ನೋಡಿ. ಮತ್ತೆ ಸದ್ದು ಮಾಡ್ತಿದೆ ರಾಜಕಾಲುವೆ ಒತ್ತುವರಿ. ಗಡುವು ಮೀರಿದ್ರೂ ಪೂರ್ಣವಾಗದ ತೆರವು ಕಾರ್ಯ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಸಿಲಿಕಾನ್ ಸಿಟಿಯ ಒತ್ತುವರಿ ತೆರವು ಕಾರ್ಯಾಚರಣೆ ಪೂರ್ಣಗೊಳ್ಳಬೇಕಿತ್ತು. ಆದರೆ ಪ್ರಭಾವಿಗಳ ಹಸ್ತಕ್ಷೇಪದಿಂದ ಇಡೀ ಪ್ರಕರಣ ನೆನೆಗುದಿಗೆಗೆ ಬಿದ್ದಿದೆ. ಇನ್ನು ಪಾಲಿಕೆ ಅಧಿಕಾರಿಗಳು ಸಾಮಾನ್ಯ ಜನರ ಜಾಗವನ್ನ ತೆರವು ಮಾಡಿದ್ದಾರೆ. ಆದರೆ ದೊಡ್ಡವರ ವಿಚಾರಕ್ಕೆ ಬಂದಾಗ ಗಾಪ್ಚುಪ್. ಸರ್ವೇಯರ್ ಕೊರತೆ ಇದೆ ಅಂತ ಕುಂಟು ನೆಪ ಹೇಳ್ತಿದ್ರು. ಈಗ ಒತ್ತುವರಿ ತೆರವಿಗೆ ಕಂದಾಯ ವಿಭಾಗದ ತಹಶೀಲ್ದಾರ್ಗಳು ಸಹಕಾರ ನೀಡುತ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಒತ್ತುವರಿ ತೆರವು ರಿಪೋರ್ಟ್ ನೀಡಲು ನಕಾರ. ಮಾರ್ಚ್ 10ರಿಂದ ಒತ್ತುವರಿ ತೆರವಿಗೆ ಬಿಬಿಎಂಪಿ ಸಜ್ಜಾಗಿತ್ತು. ಆದರೆ ತಹಶೀಲ್ದಾರರು ಸರ್ವೆ ವರದಿ ನೀಡುತ್ತಿಲ್ವಂತೆ. ಇದಕ್ಕೆ ಬಿಬಿಎಂಪಿಯ ಎಸ್ಡಬ್ಲ್ಯೂಡಿ ವಿಭಾಗದ ಅಧಿಕಾರಿಗಳು ಗರಂ ಆಗಿದ್ದಾರೆ. ಬಿಬಿಎಂಪಿ 485 ಜಾಗವನ್ನ ಅಕ್ರಮ ಎಂದು ಗುರುತು ಮಾಡಿದೆ. ಆದರೆ ಕಾರ್ಯಾಚರಣೆಗೆ ತಹಶೀಲ್ದಾರರ ಅನುಮತಿ ಬೇಕು. ಆದರೆ ಬಿಬಿಎಂಪಿ ಯೋಜನಾ ವಿಭಾಗದ ಸ್ಪೆಷಲ್ ಕಮಿಷನರ್ ರವೀಂದ್ರ ಸಾಧ್ಯವಾದ ಕಡೆ ತೆರವು ಕಾರ್ಯ ನಡೆಯುತ್ತಿದೆ ಅಂತಾರೆ. ಬೆಂಗಳೂರಿನಲ್ಲಿರ್ತಕ್ಕಂಥ
ರಸ್ತೆಗಳಲ್ಲಿ ಏನು ಸಾರ್ವಜನಿಕರ ಒಂದು ಸುಗಮ ಸಂಚಾರಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಬಾರಿ ಬಜೆಟ್ನಲ್ಲಿ ಪ್ರಸ್ತಾವನೆಯನ್ನು ಮಾಡಲಾಗಿದೆ. ಈ ಪ್ರಸ್ತಾವನೆಯಲ್ಲಿ ಏನು ಯೋಜನೆಗಳನ್ನು ಈಗಾಗಲೇ ನಾವು ಕೈ ಎತ್ತಿಕೊಂಡಿದ್ದೀವೋ ಈ ಯೋಜನೆಗಳಲ್ಲಿ ಈ ಕೆಳಕಂಡಂಥ 9 ಯೋಜನೆಗಳಿಗೆ ನಾವು 23-24ನೇ ಸಾಲಿನಲ್ಲಿ ಹೆಚ್ಚುವರಿ ಅನುದಾನವನ್ನು ನಾವು ಒದಗಿಸ್ತಾ ಇದ್ದೀವಿ. ಇನ್ನು ಮಹದೇವಪುರ ವಲಯದಲ್ಲಿ 146 ಕಡೆ ಒತ್ತುವರಿ ಮಾರ್ಕಿಂಗ್ ಆಗಿದೆ. ದಾಸರಹಳ್ಳಿ 124, ಪೂರ್ವ ವಲಯದಲ್ಲಿ 88, ಯಲಹಂಕದಲ್ಲಿ 79 ಒತ್ತುವರಿ ಬಾಕಿ ಇದೆ. ಅಲ್ಲದೆ ಆರ್ಆರ್ ನಗರದಲ್ಲಿ 33, ಬೊಮ್ಮನಹಳ್ಳಿ ವಲಯದಲ್ಲಿ 8, ಪಶ್ಚಿಮ ವಲಯದಲ್ಲಿ 4, ದಕ್ಷಿಣ ವಲಯದಲ್ಲಿ 3 ಕಡೆ ತೆರವು ಕಾರ್ಯಾಚರಣೆ ಆಗಬೇಕಿದೆ. ಸದ್ಯ 485 ಕಡೆ ಒತ್ತುವರಿ ತೆರವಿಗೆ ಪಾಲಿಕೆ ಸಜ್ಜಾಗಿದ್ರೂ ಕಂದಾಯ ಅಧಿಕಾರಿಗಳು ಸಹಕರಿಸದೇ ಇರುವುದು ಕಾರ್ಯಾಚರಣೆಗೆ ಅಡ್ಡಿಯಾಗ್ತಿದ್ದು, ದೇವರು ವರ ಕೊಟ್ಟರೂ ಪೂಜಾರಿ ಕೊಡ್ತಿಲ್ಲ ಅನ್ನುವಂತಾಗಿದೆ. ಆಶಿಕ್ ಮೂಲ್ಕಿ, ನ್ಯೂಸ್ 18, ಬೆಂಗಳೂರು. ವಿವಿಪುರಂ ಫುಡ್ ಸ್ಟ್ರೀಟ್ ಹೈಟೆಕ್ ಮಾಡಬೇಕು ಅಂತ ಪಾಲಿಕೆ ಕಾಮಗಾರಿ ಶುರು ಮಾಡಿದೆ. ಆದರೆ ಬಿಬಿಎಂಪಿ ಕಾಮಗಾರಿ ಅಂದ್ರೆ ಆಮೆಗತಿ ವೇಗದ ಕಾಮಗಾರಿ ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ವೆರೈಟಿ ತಿನಿಸು ಸವಿಯೋಕೆ ಬರೋರಿಗೂ ಆರೋಗ್ಯ ಸಮಸ್ಯೆ ಕಾಡತೊಡಗಿದೆ. ಯಾಕೆ, ಏನಾಯ್ತು, ಬನ್ನಿ ನೋಡೋಣ. 6 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಫುಡ್ ಸ್ಟ್ರೀಟ್, 209 ಮೀಟರ್ ಉದ್ದದ ರಸ್ತೆ, ಸಮಗ್ರ ಅಭಿವೃದ್ಧಿ. ವಿವಿಪುರಂನ ಸಜ್ಜನ್ರ ವೃತ್ತದಲ್ಲಿರುವ ಫುಡ್ ಸ್ಟ್ರೀಟ್ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ಆಗಿದೆ. 6 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಮಾದರಿಯಲ್ಲಿ ಫುಡ್ ಸ್ಟ್ರೀಟ್ ಅಭಿವೃದ್ಧಿ ಮಾಡಲಾಗ್ತಿದೆ. ಸಮರ್ಪಕ ಮೂಲಭೂತ ಸೌಕರ್ಯ ಒದಗಿಸುವುದು, ಫುಡ್ ಸ್ಟ್ರೀಟ್ಗೆ ಜನರನ್ನ ಸೆಳೆಯುವುದು ಇದರ ಉದ್ದೇಶ. ಸಜ್ಜನ್ರ ವೃತ್ತ ಮತ್ತು ಮಿನರ್ ವೃತ್ತದ ನಡುವೆ 209 ಮೀಟರ್ ಉದ್ದದ ರಸ್ತೆಯನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡಲಾಗ್ತಿದೆ. ಕಮರ್ಷಿಯಲ್ ಸ್ಟ್ರೀಟ್ ಹಾಗೂ ಚರ್ಚ್ ಸ್ಟ್ರೀಟ್ಗಳಿಗಿಂತ ಭಿನ್ನವಾಗಿ ವಿವಿಪುರಂ ಫುಡ್ ಸ್ಟ್ರೀಟ್ ನಿರ್ಮಿಸಲು ಪಣ ತೊಟ್ಟಿರೋ ಪಾಲಿಕೆ ಕಾಮಗಾರಿಗೆ ವೇಗ ಕೊಡುವುದನ್ನ ಮರೆತಿದೆ. ಜನವರಿ ತಿಂಗಳಲ್ಲಿ ಆರಂಭವಾದ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಿದ್ದು, ಕಾಮಗಾರಿಗೆ ತೆಗೆದ ಚರಂಡಿ, ಪೈಪ್ಲೈನ್ ಒಡೆದು ನಿಂತಲ್ಲೇ ನಿಂತ ನೀರು, ಧೂಳುಮಯ ರಸ್ತೆ, ದುರ್ವಾಸನೆ ಬೀರೋ ಜಾಗದಲ್ಲಿ ವ್ಯಾಪಾರಸ್ಥರು ವ್ಯಾಪಾರ ಮಾಡುವಂತಾಗಿದೆ. ಎಲ್ಲ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ. ಅದು ಸ್ವಲ್ಪ ಎಲ್ಲ ಚೇಂಬರ್ಗಳು ಓಪನ್ ಆಗ್ಬಿಟ್ಟಿದೆ. ಪೈಪ್ ಲೈನು ಎಲ್ಲ ಹೊಸದಾಗ್ತಾ ಇದ್ದಾರೆ. ಲೀಕೇಜ್ ಆಗ್ತಿಲ್ಲ, ನೀರು ಹಂಗೆ ನಿಂತಿರೋದು, ವಾಟರ್ ಮೂವ್ ಆಗಿಲ್ಲ ಅದು. ಮತ್ತೆ ಇವರು ಅಲ್ಲಿ ಪೈಪ್ ಹಾಕೋದು, ಇದು ಏನ್ ಮಾಡ್ತಾರೆ ಅವ್ರ ಕೆಲಸ? ನನ್ನ ಪ್ರಕಾರ ತುಂಬಾ ವರ್ಕ್ ಈಸ್ ವೆರಿ ಸ್ಲೋ. ನಗರದಲ್ಲಿ ಜ್ವರ, ಕೆಮ್ಮು, ಶೀತ ಹೆಚ್ಚಾಗಿ ಬಾಧಿಸುತ್ತಿದ್ದು, ಈ ರೀತಿಯ ವಾಸನೆ ಹಾಗೂ ಶುಚಿತ್ವ ಇಲ್ಲದ ಆಹಾರ ಸೇವಿಸಿದ್ರೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಎನ್ನುವಂತಾಗಿದೆ. ಕಾಸು ಕೊಟ್ಟು ವೆರೈಟಿ ಫುಡ್ ಟೇಸ್ಟ್ ಮಾಡೋ ಜನ ಕಾಸು ಕೊಟ್ಟು ರೋಗ ಬರೆಸಿಕೊಳ್ಳೋ ಪರಿಸ್ಥಿತಿ ಎದುರಾಗಿದೆ. ಬೇಗ ಕಾಮಗಾರಿ ಮುಗಿಸಿ ಮುಕ್ತಿ ಕೊಡಿ ಅಂತಿದ್ದಾರೆ ಆಹಾರ ಪ್ರಿಯರು. ವಿವಿಪುರಂ ಫುಡ್ ಸ್ಟ್ರೀಟ್ ಅಂದ್ರೆ ತುಂಬಾ ಫೇಮಸ್ ಬೆಂಗಳೂರಲ್ಲಿ. ತುಂಬಾ ಜಾಸ್ತಿ ಜನರೆಲ್ಲ ಬರ್ತಾರೆ ಈಗ ವಿಸಿಟ್ ಮಾಡಬೇಕು. ಗಲೀಜ್, ಡ್ರೈನೇಜ್ ಎಲ್ಲ ಈಗ ಓಪನ್ ಇಟ್ಟಿದ್ದಾರೆ. ಡೆವಲಪ್ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ. ಫುಡ್ ಸ್ಟ್ರೀಟ್ ಸಮಸ್ಯೆ ಬಗ್ಗೆ ಬಿಬಿಎಂಪಿ ಎಂಜಿನಿಯರ್ ಗಮನ ಸೆಳೆಯಲಾಗಿದ್ದು, ಶೀಘ್ರವೇ ಕಾಮಗಾರಿ ಮುಗಿಸುವ ಭರವಸೆ ಸಿಕ್ಕಿದೆ. ಇದು ಫುಡ್ ಸ್ಟ್ರೀಟ್ ಅವರು ನಮ್ಮ ಚೀಫ್ ಇಂಜಿನಿಯರ್ ದಕ್ಷಿಣ ವಲಯದವರು ಅವರ ಮುಖ್ಯಾಂಶವಾಗಿ ನಡೀತಾ ಇದೆ. ಅದನ್ನು ಬೇಗ ಹೆಚ್ಚಿಸ್ಕೊಳ್ಳೋದಕ್ಕೆ ಹೇಳ್ತೀನಿ. ಮತ್ತು ಏನಾದರೂ ಈ ಥರ ಕೊಳವೆ ಅದಾಗಿದ್ದರೆ ಅವಕ್ಕೂ ಅಷ್ಟೇ ಇಮಿಡಿಯೇಟಾಗಿ ಮಾಡೋಕ್ಕೆ. ಹೈಟೆಕ್ ಆಗಿ ಫುಡ್ ಸ್ಟ್ರೀಟ್ ಮಾಡ್ತಿರೋದು ಮೂಲಭೂತ ಸೌಕರ್ಯ ಒದಗಿಸಲು ಮುಂದಾಗಿರುವ ಕ್ರಮ ಒಳ್ಳೆಯದೇ. ಆದ್ರೆ ಕಾಮಗಾರಿಗೆ ವೇಗ ಕೊಟ್ರೆ ಉತ್ತಮ ಅನ್ನೋದು ನ್ಯೂಸ್ 18 ಕಳಕಳಿ. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು. ಪಬ್ ಬಾರ್ಗಳಿಂದ ಕಸ ಹೊತ್ತೊಯ್ತಿದ್ದ ಟೆಂಪೋ ಕಾರ್ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿದೆ. ಈ ಘಟನೆ ಬೆಂಗಳೂರಿನ ಇನ್ಫ್ಯಾಂಟ್ರಿ ರಸ್ತೆಯ ಕಾಫಿ ಬೋರ್ಡ್ ಮುಂಭಾಗದ ಸರ್ಕಲ್ನಲ್ಲಿ ನಡೆದಿದೆ. ಅಪಘಾತದಲ್ಲಿ 2 ವಾಹನದ ಚಾಲಕರಿಗೆ ಗಂಭೀರ ಗಾಯವಾಗಿದ್ದು, 3 ಸಣ್ಣ ಪುಟ್ಟ ಗಾಯಗಳಾಗಿವೆ. ಬೆಳಗ್ಗೆ 3:30 ಸುಮಾರಿಗೆ ಘಟನೆ ನಡೆದಿದ್ದು, ಗಾಯಾಳುಗಳನ್ನು ಬೋರಿಂಗ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಸ ಹೊತ್ತೊಯ್ತಿದ್ದ ಟೆಂಪೋ ಪಲ್ಟಿ ಹೊಡೆದ ಪರಿಣಾಮ ರಸ್ತೆಯೆಲ್ಲ ಕಸದ ರಾಶಿ ಬಿದ್ದಿದ್ದು, ಕಸ ತೆರವುಗೊಳಿಸಲು ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ಹರಸಾಹಸ ಪಟ್ಟರು. ಘಟನೆಯಲ್ಲಿ ಸ್ವಿಫ್ಟ್ ಕಾರು ಸಂಪೂರ್ಣ ಜಖಂಗೊಂಡಿದೆ. ದಿ ನ್ಯೂ ಇಂಡಿಯನ್ ಟೈಮ್ಸ್ ಮೀಡಿಯಾ ಅವಾರ್ಡ್ಸ್ 2023 ಪ್ರಶಸ್ತಿ ಪ್ರದಾನ ಸಮಾರಂಭ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿದೆ. ನ್ಯೂಸ್ 18 ಕನ್ನಡ ಸಂಪಾದಕ ನಿಖಿಲ್ ಜೋಶಿ ಅವರಿಗೆ ಬೆಸ್ಟ್ ಪ್ರಾಮಿಸಿಂಗ್ ಇನ್ ಎಡಿಟೋರಿಯಲ್ ವಿಭಾಗದ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ.
ಇನ್ನು ಬೆಸ್ಟ್ ಎಕ್ಸಲೆನ್ಸ್ ಇನ್ ಆಂಕರಿಂಗ್ ಆಗಿ ನವಿತಾ ಜೈನ್, ಬೆಸ್ಟ್ ಆಂಕರ್ ಆಗಿ ಪೃಥ್ವಿರಾಜ್ ಹಾರನಹಳ್ಳಿ, ಬೆಸ್ಟ್ ವಿಡಿಯೋ ಎಡಿಟರ್ ಆಗಿ ಪ್ರಭು, ಬೆಸ್ಟ್ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಸಂದೇಶ್ ಕಾಮತ್ ಅವರಿಗೆ ಪ್ರಶಸ್ತಿ ಲಭಿಸಿದೆ. ಕಂಗ್ರಾಚುಲೇಷನ್ಸ್ ಮತ್ತೊಮ್ಮೆ ನಿಖಿಲ್ ಜೋಶಿ ಅವರಿಗೆ. ಜೋಶಿ ಅವರೇ, ಜೋಶಾಕ್ ಪ್ರಾಮಿಸಿಂಗ್ ಇನ್ ಎಡಿಟ್. ಇದ್ದೀರಿ ಸಾಕಷ್ಟು ಜನ. ಇವರೆಲ್ಲರ ಮುಂದೆ ಒಂದು ಪುರಸ್ಕಾರ ಪ್ರಶಸ್ತಿ ಅಂದ್ರೆ ನನಗಿದು ಹೊಸದೆ. ಇನ್ಫ್ಯಾಕ್ಟ್ ದ ನ್ಯೂ ಇಂಡಿಯನ್ ಟೈಮ್ಸ್, ಐ ಆಮ್ ನ್ಯೂ ಟು ಕನ್ನಡ ಮಾಧ್ಯಮ. ಐ ಆಮ್ ಪ್ಯೂರ್ಲಿ ಅಂಡ್ ಪ್ರೌಡ್ಲಿ ಇಂಡಿಯನ್ ಅಂಡ್ ದಿಸ್ ಟೈಮ್ ಇಸ್ ನಮ್ದು ಅಂತ ನಾನು ಹೇಳಿ ಬಹಳ ಸಮಂಜಸವಾಗಿದೆ. ದ ನ್ಯೂ ಇಂಡಿಯನ್ ಟೈಮ್ಸ್ ನನಗೆ ಈ ಒಂದು ಪುರಸ್ಕಾರ ಮಾಡ್ತಿರೋದು. ಇನ್ಫ್ಯಾಕ್ಟ್ ಈ ಪುರಸ್ಕಾರ ಪ್ರಶಸ್ತಿಗೂ ನಾನು ಹೊಸಬಾನ. ಸೊ ಇನ್ ದಟ್ ವೇ ಆಲ್ಸೋ ಇಟ್ ಇಸ್ ನ್ಯೂ ಟು ಮಿ. ಪ್ರಾಮಿಸಿಂಗ್ ಎಡಿಟೋರಿಯಲ್ ಪ್ರಾಂಪ್ಟ್ಸ್ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದೀರಿ. ಇದರಲ್ಲಿ ನೇರ ನನಗೆ ಒಂದು ಸ್ವಲ್ಪ ಒತ್ತಡ ಕಾಣ್ತಿದೆ. ಯಾಕಂದ್ರೆ ಪ್ರಾಮಿಸ್ ಏನ್ ತೋರಿಸ್ತೀನಿ ಆ ಪ್ರಾಮಿಸ್ ತಕ್ಕಂತೆ ಡೆಲಿವರ್ ಕೂಡ ಮಾಡಬೇಕು. ನಾನು ಬರೀ ಪ್ರಾಮಿಸ್ ಮಾಡೋದಿಲ್ಲ, ಅಶೂರ್ ಮಾಡ್ತೀನಿ. ಕನ್ನಡ ಸಮಾಜದ ಏಳಿಗೆಗಾಗಿ ಪತ್ರಿಕೋದ್ಯಮದ ಸಂಸ್ಥೆ, ನನ್ನ ವೃತ್ತಿಯ ಹಿರಿಯರು ಯಾವ ಆದರ್ಶ ಮಾರ್ಗವನ್ನ ಅನುಸರಿಸಿ ಇಲ್ಲಿವರೆಗೂ ಈ ವೃತ್ತಿಯನ್ನ ಎತ್ತಿ ಕಟ್ಟಿದ್ದಾರೆ, ಇದರಲ್ಲಿ ನನ್ನದು ಎಷ್ಟೇ ಸಣ್ಣದು ಅಥವಾ ದೊಡ್ಡದು ಕೊಡುಗೆ ಆದ್ರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದನ್ನ ಕೊಡೋದಕ್ಕೆ ಏನೇ ಪ್ರಯತ್ನ ಮಾಡಬೇಕೋ ಶ್ರಮ ವಹಿಸ್ಬೇಕೋ ನಾನು ವಹಿಸ್ತೀನಿ. ನಂತರ ಈ ಪ್ರಶಸ್ತಿ ಕೊಟ್ಟಿರೋದು ನನಗೆ ಆಕ್ಚುಲಿ ಒಂದು ಎಚ್ಚರಿಕೆಯ ಗಂಟೆ ಅಂತ ಕೂಡ ನಾನು ಭಾವಿಸ್ತೀನಿ. ಯಾಕಂದ್ರೆ ಕನ್ನಡ ಮಾಧ್ಯಮದಲ್ಲಿ ಪ್ರತಿಭೆಗೆ ಕೊರತೆ ಇಲ್ಲ. ಪೈಪೋಟಿ ಅನ್ನೋದು ಬಹಳ ತೀವ್ರವಾದಂತಹ ಹಂತದಲ್ಲಿದೆ. ಚುನಾವಣೆಯ ಸಂದರ್ಭದಲ್ಲಿ ಒನ್ ಸ್ಲಿಪ್ ಕ್ಯಾನ್ ಡೂ ಅ ಲಾಟ್ ಆಫ್ ಡ್ಯಾಮೇಜ್. ಅದು ಆಗದೆ ಇರುವಂತಹ ರೀತಿಯಲ್ಲಿ ನನ್ನ ವೃತ್ತಿಯ ಹಿರಿಯರು ನನಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಯಾವ ಒಂದು ಪ್ರಾಮಿಸ್ ಅನ್ನ ನೋಡಿ ನೀವು ಈ ಅವಾರ್ಡ್ ನ ಕೊಟ್ಟಿದ್ದೀರಿ, ಆ ಪ್ರಾಮಿಸ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ಬೇಕಾದ್ರೂ ನೋ ಕಾಂಪ್ರಮೈಸ್ ಪಟ್ಟೆ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಅವಾರ್ಡ್ ಒಬ್ಬರಲ್ಲಿ ಇನ್ನೊಬ್ಬರಲ್ಲಿ ಪ್ರಾಮಿಸ್ ನೋಡ್ತಾರೆ ಅಂದ್ರೆ ಅದರಲ್ಲಿ ಡೆಲಿವರ್ ಮಾಡುವಂತಹ ಒಂದು ನಿರೀಕ್ಷೆ ಕೂಡ ಇಟ್ಕೊಂಡಿರ್ತಾರೆ. ಆ ನಿರೀಕ್ಷೆ ಹುಸಿ ಆಗದಿರುವಂತ ನಾನು ಶ್ರಮ ವಹಿಸಿ ಕೆಲಸ ಮಾಡಬೇಕಾಗಿದೆ. ಇದು ನನ್ನ ಒಬ್ಬನ ಗೆಲುವು ಮಾತ್ರ ಅಲ್ಲ. ಇವತ್ತು ನನ್ನ ಸಹೋದ್ಯೋಗಿ, ನಮ್ಮ ಸಹೋದ್ಯೋಗಿಯಾದ ಪೃಥ್ವಿ, ನವಿತಾ, ಸಂದೇಶ್, ಪ್ರಭು ಇವರೆಲ್ಲರ ಪ್ರತಿಭೆ ಮತ್ತೆ ಇವರ ಶ್ರಮವನ್ನ ಪರಿಗಣನೆಗೆ ತಗೊಂಡು ಇವತ್ತು ಅವ್ರಿಗೂ ಕೂಡ ಪ್ರಶಸ್ತಿಯನ್ನ ಕೊಡ್ಲಾಗ್ತಿದೆ. ಒಂದು ಸಾಮೂಹಿಕ ಮಟ್ಟದಲ್ಲಿ ಆದ್ರನೆ ಗೆಲುವು ಅಂತ. ಅದು ಒಂದು ಸಂಸ್ಥೆ ಆಗ್ಲಿ, ಒಂದು ತಂಡ ಆಗ್ಲಿ, ಒಂದು ರಾಜ್ಯ ಆಗ್ಲಿ, ಸಾಮೂಹಿಕ ಪ್ರಯತ್ನ ಮಾಡೋಣ. ಎಲ್ಲರೂ ಒಟ್ಟಿಗೆ ಶ್ರಮಪಟ್ಟು ಕೆಲಸ ಮಾಡೋಣ. ಈ ಚಾನೆಲ್ ಅನ್ನ, ರಾಜ್ಯವನ್ನ ಮತ್ತಷ್ಟು ಎತ್ತರಕ್ಕೆ ತಗೊಂಡು ಹೋಗೋದ್ರಲ್ಲಿ ಶ್ರಮಿಸೋಣ. ಇದಾಗಿತ್ತು ಈ ಹೊತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.